ಯಾರ ರಕ್ಷಣೆಯನ್ನು ಇನ್ನೊಬ್ಬ ಮಾಡುವುದಿಲ್ಲವೋ, ಯಾರು ಇನ್ನೊಬ್ಬನ ರಕ್ಷಣೆಯನ್ನು ಮಾಡುವುದಿಲ್ಲವೋ ರಾಜನ್ ಅವನೇ ಭೋಗಗಳಲ್ಲಿ ಅಥವಾ ಕಾಮಗಳಲ್ಲಿ ಅಪೇಕ್ಷೆ ಇಲ್ಲದವನಾಗಿ ಸುಖದಿಂದ ನಿದ್ರಿಸುತ್ತಾನೆ. ಈ ಗಾಥೆಯನ್ನು ಬುದ್ಧ ಅನೂಪಿಯ ನಗರದ ಬಳಿಗಿದ್ದ ಅನೂಪಿಯ ಆಮ್ರವನದಲ್ಲಿ ವಾಸಿಸುತ್ತಿದ್ದಾಗ ಸುಖವಾಗಿದ್ದ ಬದ್ದಿಯ ಥೇರನ ವಿಷಯವಾಗಿ ಹೇಳುತ್ತಾನೆ. ಸುಖವಾಗಿದ್ದ ಬದ್ದಿಯ ತೇರ 6 ಮಂದಿ ಕ್ಷತ್ರಿಯರು ಮತ್ತು 7ನೆಯ ಉಪಾಲಿ ಇವರು ಪಬ್ಬಜ್ಜರಾಗಿದ್ದ ಸಮಯದಲ್ಲಿ ತಾನು ಪಬ್ಬಜ್ಜನಾದ. ಆ 7 ಜನರಲ್ಲಿ ಬದ್ದಿಯ ಥೇರ, ಕಿಂಬಿಲ ಥೇರ, ಭೃಗು ಥೇರ ಹಾಗೂ ಉಪಾಲಿ ಥೇರ ಈ 4 ಅರ್ಹತ್ವ ಪದವಿಯನ್ನು ಪಡೆದರು. ಆನಂದ ಥೇರ ಸೋತಾಪನ್ನನಾದ. ಅನಿರುದ್ಧ ಥೇರ ದಿವ್ಯಚಕ್ಷುವನ್ನು ಪಡೆದ. ದೇವದತ್ತ ಧ್ಯಾನ ಲಾಭ ಪಡೆದ. ಅನೂಪಿಯ ನಗರದವರೆಗಿನ 6 ಜನ ಕ್ಷತ್ರಿಯರ ಕಥೆ ಖಂಡಹಾಲ ಜಾತಕದಲ್ಲಿ ಮುಂದೆ ಬರುವುದು. ಆಯುಷ್ಮಂತ ಬದ್ದಿಯ ರಾಜ್ಯಭಾರ ಮಾಡುತ್ತಿದ್ದ ಸಮಯದಲ್ಲಿ ಅವನ ರಕ್ಷಣೆಗಾಗಿ ಕಾವಲುಗಾರರು ಹಾಗೂ ಇನ್ನೂ ಅನೇಕ ರೀತಿಯ ಆರಕ್ಷಕರು ಜೊತೆಯಲ್ಲಿಯೇ ಇರುತ್ತಿದ್ದರು. ಅರಮನೆಯ ಉಪ್ಪರಿಗೆಯಲ್ಲಿ ದೊಡ್ಡ ಮಂಚದ ಮೇಲೆ ಮಲಗಿರುವಾಗಲೂ ತಾನು ಭಯಭೀತನಾಗಿದ್ದುದನ್ನು ನೆನೆಸಿಕೊಂಡು ಈಗ ಅರ್ಹತ್ ಪದವಿಯನ್ನು ಪಡೆದ ಮೇಲೆ ಕಾಡು ಮುಂತಾದ ಭಯಭರಿತ ಪ್ರದೇಶಗಳಲ್ಲಿ ಸಂಚರಿಸುತ್ತಿದ್ದರೂ ತಾನು ನಿರ್ಭಯನಾಗಿರುವುದನ್ನು ಕಂಡು ಪ್ರಸನ್ನತೆಯಿಂದ ಎಷ್ಟು ಸುಖ, ಎಂಥ ಸುಖ ಎಂದು ಹೇಳುತ್ತಿದ್ದ. ಇದನ್ನು ಕೇಳಿದ ಭಿಕ್ಷುಗಳು ಬುದ್ಧನನ್ನು ಕುರಿತು, ಆಯುಷ್ಮಂತ, ಬದ್ದಿಯ ತಾವು ಅರ್ಹಂತರಾದುದನ್ನು ಅರ್ಹಂತರಾದುದನ್ನು ಹೇಳುತ್ತಿದ್ದಾರೆ ಎಂದು ಹೇಳುತ್ತಾರೆ. ಆಗ ಬುದ್ಧರು, ಭಿಕ್ಷುಗಳೇ, ಬದ್ದಿಯ ಕೇವಲ ಈಗ ಮಾತ್ರ ಸುಖದಿಂದ ಇಲ್ಲ, ಇವನು ಹಿಂದೆಯೂ ಸುಖವಾಗಿಯೇ ಇದ್ದ ಎಂದು ಹೇಳುತ್ತಾರೆ. ಆಗ ಭಿಕ್ಷುಗಳು ಈ ವಿಷಯವನ್ನು ಸ್ಪಷ್ಟಪಡಿಸುವಂತೆ ಪ್ರಾರ್ಥಿಸಿಕೊಳ್ಳುತ್ತಾರೆ. ಆಗ ಬುದ್ಧ ಪೂರ್ವಜನ್ಮದ ಕಥೆಯನ್ನು ಹೇಳುತ್ತಾನೆ. ಪೂರ್ವದಲ್ಲಿ ವಾರಾಣಸಿಯಲ್ಲಿ ಬ್ರಹ್ಮದತ್ತ ರಾಜನಾಗಿದ್ದಾಗ ಬೋಧಿಸತ್ವ ಪ್ರಸಿದ್ಧ ಕುಲದಲ್ಲಿ ಬ್ರಾಹ್ಮಣನಾಗಿ ಹುಟ್ಟಿದನು. ಭೋಗಗಳಲ್ಲಿ ಮುಳುಗಿರುವುದರಿಂದ ಉಂಟಾಗುವ ಅಪಾಯಗಳು ಮತ್ತು ವೈರಾಗ್ಯದಿಂದ ಉಂಟಾಗುವ ಲಾಭಗಳನ್ನು ಕಂಡುಕೊಂಡು ಭೋಗಗಳನ್ನು ತ್ಯಜಿಸಿ ಹಿಮಾಲಯಕ್ಕೆ ಬಂದು ಪಬ್ಬಜ್ಜನಾದ. ಆತ 8 ಸಮಾಪತ್ತಿಗಳನ್ನು ಪಡೆದ. ಅವನಿಗೆ ಬಹಳ ಮಂದಿ ಅನುಯಾಯಿಗಳು ಇದ್ದರು. 500 ಮಂದಿ ತಪಸ್ವಿಗಳಿದ್ದರು. ಇವರು ಮಳೆಗಾಲ ಬಂದಾಗ ಹಿಮಾಲಯದಿಂದ ಹೊರಟು ತಪಸ್ವಿಗಳ ಸಮೂಹದೊಂದಿಗೆ ಗ್ರಾಮ, ಪಟ್ಟಣ ಮುಂತಾದವುಗಳಲ್ಲಿ ಸಂಚರಿಸುತ್ತಾ ವಾರಾಣಸಿಗೆ ಬಂದು ರಾಜಾಶ್ರಯದಲ್ಲಿ, ರಾಜೋದ್ಯಾನದಲ್ಲಿ ವರ್ಷಾವಾಸವನ್ನು ಅಂದರೆ ಮಳೆಗಾಲದ ವಾಸವನ್ನು ಮಾಡುತ್ತಾರೆ. ಅಲ್ಲಿ ಮಳೆಗಾಲದ 4 ತಿಂಗಳು ಕಳೆದು ಅಲ್ಲಿಂದ ಹೊರಡಲು ರಾಜನ ಅನುಮತಿಯನ್ನು ಕೇಳುತ್ತಾರೆ. ಆಗ ರಾಜನು, ಭಂತೆ, ತಾವು ವೃದ್ಧರು, ತಾವು ಹಿಮಾಲಯದಲ್ಲಿ ಹೇಗೆ ಇರಬಲ್ಲಿರಿ? ಶಿಷ್ಯರನ್ನು ಹಿಮವಂತನಲ್ಲಿಗೆ ಕಳುಹಿಸಿ ತಾವು ಇಲ್ಲಿಯೇ ಇರಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಆಗ ಬೋಧಿಸತ್ವ ತನ್ನ ಮುಖ್ಯ ಶಿಷ್ಯನಿಗೆ 500 ಜನ ತಪಸ್ವಿಗಳನ್ನು ವಹಿಸಿಕೊಟ್ಟು, ಹೋಗು, ನೀನು ಇವರೊಂದಿಗೆ ಹಿಮಾಲಯದಲ್ಲಿರು, ನಾನು ಇಲ್ಲಿಯೇ ಇರುತ್ತೇನೆ ಎಂದು ಹೇಳಿ ಅವರನ್ನು ಕಳುಹಿಸಿ ತಾನು ಅಲ್ಲಿಯೇ ಇರತೊಡಗಿದನು. ಇವನ ಆ ಮುಖ್ಯ ಶಿಷ್ಯ ರಾಜ ಪಬ್ಬಜ್ಜಿತನಾಗಿದ್ದ. ಅವನು ದೊಡ್ಡ ಸಾಮ್ರಾಜ್ಯವನ್ನು ತ್ಯಜಿಸಿ ಪಬ್ಬಜ್ಜನಾಗಿ ಕಸಿನ ಪರಿಕರ್ಮವನ್ನು ಮಾಡಿ 8 ಸಂಪತ್ತುಗಳನ್ನು ಪಡೆದಿದ್ದ. ಹಿಮಾಲಯದಲ್ಲಿ ತಪಸ್ವಿಗಳ ಜೊತೆಯಲ್ಲಿ ಇರುವಾಗ ಒಂದು ದಿನ ತನ್ನ ಗುರುಗಳನ್ನು ನೋಡಬೇಕೆಂಬ ಆಸೆಯಿಂದ ತಪಸ್ವಿಗಳನ್ನು ಕರೆದು, ನೀವು ಉತ್ಕಂಠಿತರಾಗದೆ ಇಲ್ಲಿಯೇ ಇರಿ, ನಾನು ಗುರುವಂದನೆಯನ್ನು ಮಾಡಿ ಹಿಂತಿರುಗಿ ಬರುತ್ತೇನೆ ಎಂದು ಹೇಳಿ ಗುರುಗಳ ಬಳಿಗೆ ಬಂದು ವಂದಿಸಿ ಕುಶಲವನ್ನು ಕೇಳಿ ಒಂದು ಚಾಪೆಯನ್ನು ಹಾಸಿಕೊಂಡು ಆಚಾರ್ಯರ ಪಕ್ಕದಲ್ಲಿಯೇ ಮಲಗಿಕೊಂಡಿದ್ದ. ಆ ಸಮಯದಲ್ಲಿ ರಾಜ ತಪಸ್ವಿಯನ್ನು ನೋಡಬೇಕೆಂಬ ಆಸೆಯಿಂದ ಉದ್ಯಾನಕ್ಕೆ ಬಂದು ನಮಸ್ಕರಿಸಿ ಒಂದು ಕಡೆ ಕುಳಿತುಕೊಂಡ. ಆ ಬೋಧಿಸತ್ವನ ಶಿಷ್ಯ ತಪಸ್ವಿ
ರಾಜನನ್ನು ನೋಡಿಯೂ ತನ್ನ ಸ್ಥಾನದಿಂದ ಏಳಲಿಲ್ಲ. ಮಲಗಿಕೊಂಡೇ ಎಂಥ ಸುಖ, ಎಷ್ಟು ಸುಖ ಎಂದು ಉದಾನವನ್ನು ಅಂದರೆ ಪ್ರೀತಿವಾಕ್ಯವನ್ನು ಹೇಳುತ್ತಿದ್ದ. ಆಗ ರಾಜ, ಇದೇನಿದು, ಈ ತಪಸ್ವಿ ನನ್ನನ್ನು ನೋಡಿಯೂ ಏಳಲಿಲ್ಲ ಎಂದು ಯೋಚಿಸಿ ಅಸಂತುಷ್ಟನಾಗಿ ಬೋಧಿಸತ್ವನನ್ನು ಕುರಿತು, ಭಂತೆ, ಈ ತಪಸ್ವಿಗೆ ಹೊಟ್ಟೆ ತುಂಬ ಊಟ ಸಿಕ್ಕಿರುವಂತೆ ಕಾಣುತ್ತದೆ, ಆದುದರಿಂದಲೇ ಉದಾನವನ್ನು ಹೇಳುತ್ತಾ ಎಂಥ ಸುಖ, ಎಷ್ಟು ಸುಖ ಎಂದು ಹೇಳುತ್ತಾ ಸುಖವಾಗಿ ಮಲಗಿದ್ದಾನೆ ಎಂದು ಹೇಳುತ್ತಾನೆ. ಆಗ ಬೋಧಿಸತ್ವ, ಮಹಾರಾಜ, ಮೊದಲು ಈ ತಪಸ್ವಿಯು ನಿಮ್ಮಂತೆ ಒಬ್ಬ ರಾಜನಾಗಿದ್ದ. ತಾನು ರಾಜ್ಯಶ್ರೀಯ ಆನಂದವನ್ನು ಅನುಭವಿಸುತ್ತಿರುವಾಗ ಎಷ್ಟೊಂದು ಮಂದಿ ಶಸ್ತ್ರಧಾರಿ ಕಾವಲು ಪಡೆಯವರು ನನ್ನ ರಕ್ಷಣೆ ಮಾಡುತ್ತಿದ್ದರು. ಈ ರೀತಿಯ ಆಗಲೂ ಕೂಡ ಈ ರೀತಿಯ ಸುಖವನ್ನು ನಾನು ಎಂದೂ ಅನುಭವಿಸಲಿಲ್ಲ ಎಂದು ಯೋಚಿಸಿ ಈತ ತನ್ನ ಈ ಪಬ್ಬಜ್ಜಕ ಸುಖದ ವಿಷಯದಲ್ಲಿ ಈ ರೀತಿಯ ಉದಾನವನ್ನು ಮಾಡುತ್ತಿದ್ದಾನೆ ಎಂದು ಹೇಳಿ ಬೋಧಿಸತ್ವ ರಾಜನಿಗೆ ಧರ್ಮಕಥೆಯನ್ನು ಹೇಳಲು ಈ ರೀತಿ ಗಾಥೆಯನ್ನು ಹೇಳುತ್ತಾನೆ. ಯಾರ ರಕ್ಷಣೆಯನ್ನು ಇನ್ನೊಬ್ಬ ಮಾಡುವುದಿಲ್ಲವೋ ಅದರ ಅವಶ್ಯಕತೆ ಇಲ್ಲವೋ, ಯಾರು ಇನ್ನೊಬ್ಬನ ರಕ್ಷಣೆಯನ್ನು ಮಾಡುವುದಿಲ್ಲವೋ ಅಂದರೆ ಇನ್ನೊಬ್ಬನನ್ನು ರಕ್ಷಿಸಬೇಕಾದ ಅವಶ್ಯಕತೆಯೂ ಇಲ್ಲ, ಈತನನ್ನು ಯಾರು ರಕ್ಷಿಸಬೇಕಾಗಿಯೂ ಇಲ್ಲ. ರಾಜನ್ ಅಂತಹವನೇ ಭೋಗಗಳಲ್ಲಿ ಕಾಮಗಳಲ್ಲಿ ಅಪೇಕ್ಷೆ ಇಲ್ಲದವನಾಗಿ ಸುಖದಿಂದ ನಿದ್ದೆ ಮಾಡುತ್ತಾನೆ ಎಂದು. ಆಗ ರಾಜ ಧರ್ಮೋಪದೇಶವನ್ನು ಕೇಳಿ ಸಂತುಷ್ಟಚಿತ್ತನಾಗಿ ನಮಸ್ಕರಿಸಿ ತನ್ನ ನಿವಾಸ ಸ್ಥಾನಕ್ಕೆ ಹೊರಟು ಹೋಗುತ್ತಾನೆ. ಮತ್ತು ಆ ಶಿಷ್ಯನೂ ಕೂಡ ಆಚಾರ್ಯರಿಗೆ ವಂದಿಸಿ ಹಿಮವಂತನಲ್ಲಿಗೆ ಹೊರಟು ಬರುತ್ತಾನೆ. ಆದರೆ ಬೋಧಿಸತ್ವ ಅಲ್ಲಿಯೇ ವಿಹಾರ ಮಾಡುತ್ತಾ ಧ್ಯಾನಾವಸ್ಥಿತನಾಗಿ ಮೃತ್ಯುವನ್ನಪ್ಪಿ ಪುನಃ ಬ್ರಹ್ಮಲೋಕದಲ್ಲಿ ಹುಟ್ಟುತ್ತಾನೆ. ಶಾಸ್ತ್ರರು ಈ ಧರ್ಮೋಪದೇಶವನ್ನು ವಿವರಿಸಿ ಎರಡೂ ಕಥೆಗಳನ್ನು ಹೇಳಿ ತುಲನೆ ಮಾಡಿ ಜಾತಕದ ಸಾರವನ್ನು ಎತ್ತಿ ತೋರಿದರು. ಆ ಸಮಯದ ಶಿಷ್ಯ ಬದ್ಧಿಯ ಸ್ಥವಿರನಾಗಿದ್ದ ಮತ್ತು ಆ ಗಣದ ಗುರು ನಾನೇ ಆಗಿದ್ದೆ ಎಂದು ಬುದ್ಧರು ಕಥೆಯನ್ನು ಮುಗಿಸುತ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ.